ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ಕನ್ನಡ ವ್ಯಾಕರಣದಲ್ಲಿ ಬರುವಂತಹ ಮಹತ್ವದ ಒಂದು ಪ್ರಕರಣ ಯಾವುದಂದರೆ ದ್ವಿರುಕ್ತಿ. ಈ ಒಂದು ದ್ವಿರುಕ್ತಿ ಮೇಲೆ ಪ್ರತಿಯೊಂದು ಒಂದು ಸಾಮಾನ್ಯ ಕನ್ನಡ ಆಗಲಿ, ಕಡ್ಡಾಯ ಕನ್ನಡ ಆಗಲಿ, ಈ ಒಂದು ಯಾವುದೇ ಒಂದು ಕನ್ನಡ ಭಾಷಾಭ್ಯಾಸ ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಅಟ್ಲೀಸ್ಟ್ ಒಂದು ಕ್ವೆಶ್ಚನ್ ಆದರೂ ಕೇಳ್ತಾರೆ. ಸೊ ಈ ಒಂದು ಚಾಪ್ಟರು ವೆರಿ ಈಸಿ, ಬಟ್ ನೀವು ಇದನ್ನು ಒನ್ ಟೈಮ್ ಆದರೂ ನೋಡ್ಕೋಬೇಕು. ಸೊ ಇಲ್ಲಿ ಮೊದಲಿಗೆ ದ್ವಿರುಕ್ತಿ ಅಂದರೆ ಏನಂತ ತಿಳಿದುಕೊಳ್ಳೋಣ. ಇಲ್ಲಿ ದ್ವಿ ಅಂದರೆ ಏನು? ಎರಡು, ಹೌದಾ? ಆಮೇಲೆ ಉಕ್ತಿ ಅಂದರೆ ಮಾತು, ಹೌದಾ? ಸೊ ದ್ವಿ ಅಂದರೆ ಎರಡು, ಉಕ್ತಿ ಅಂದರೆ ಮಾತು, ಅಂದರೆ ಎರಡು ಸಲ ಮಾತನಾಡುವುದು ಅಥವಾ ಉಚ್ಚರಿಸುವುದು, ಅದೇ ದ್ವಿರುಕ್ತಿ ಆಗ್ತದೆ. ಇಲ್ಲಿ ನೋಡಿ, ದ್ವಿರುಕ್ತಿ ಎಂದರೆ ಒಂದು ಶಬ್ದವನ್ನು ಎರಡು ಸಲ ಉಚ್ಚರಿಸುವುದೆಂದು ಅರ್ಥವಾಗ್ತದೆ. ಈಗ ಫಾರ್ ಎಕ್ಸಾಂಪಲು ನೀವು ಇಲ್ಲಿ ನೋಡ್ಬೋದು, ಮನೆ ಬೇಗ ಓಡಿ ಈಗೀಗ ದೊಡ್ಡ. ಸೊ ಈಗ ಹೀಗೆ ಡಿಫ್ರೆಂಟ್ ಒಂದು ಕೆಲವೊಂದು ಶಬ್ದಗಳು ಬರ್ತವೆ. ಬಟ್ ಅದರಲ್ಲಿ ಯಾವುದೇ ಒಂದು ಕನ್ನಡ ವಾಕ್ಯದಲ್ಲಿ ಈ ಒಂದು ದ್ವಿರುಕ್ತಿಗಳನ್ನು ಬಳಸುವಾಗ ಅದರದೇ ಆದ ವಿಧಗಳನ್ನು ನಾವು ನೋಡ್ತೀವಿ. ಈಗ ಫಾರ್ ಎಕ್ಸಾಂಪಲು ಉತ್ಸಾಹದಲ್ಲಿ ಅಥವಾ ದುಃಖದಲ್ಲಿ ಹೀಗೆ ಒಂದು ವಿಧವಾದ ಥರಗಳಲ್ಲಿ ನಾವು ಈ ಒಂದು ದ್ವಿರುಕ್ತಿಗಳನ್ನು ಬಳಸುತ್ತೇವೆ. ಇಲ್ಲಿ ನೀವು ನೋಡ್ಬೋದು, ಭಿಕ್ಷಕರು ಮನೆಗಳನ್ನು ತಿರುಗಿ ಭಿಕ್ಷೆ ಬೇಡಿದರು. ಮನೆಯದು ಎರಡು ಸಲ ಇದೆ, ಸೊ ಅದಕ್ಕೆ ಇದು ದ್ವಿರುಕ್ತಿ ಆಗ್ತದೆ, ಹೌದಾ? ಆಮೇಲೆ ಮಗನೇ ಬೇಗ ಬಾ. ಮಗನೇ ಅಂದರೆ ಈಗ ತಂದೆ ಅಥವಾ ತಾಯಿ ತಮ್ಮ ಮಗನಿಗೆ ಬೇಗ ಬಾ, ಇದೊಂಥರ, ಇದು ಬೇರೆ. ಮಕ್ಕಳು ಓಡಿ ದನಿದರು, ಇದೊಂದು ಬೇರೆ. ಅವೆಲ್ಲ ನಿಮಗೆ ವಿಧಗಳನ್ನು ನಾನು ತಿಳಿಸ್ಕೊಡ್ತೇನೆ. ಇಲ್ಲಿ ಮೊದಲಿಗೆ ಜಸ್ಟ್ ದ್ವಿರುಕ್ತಿ ಅಂದರೆ ಏನಂತ ನೋಡ್ಕೊಳ್ಳಿ. ಈಗ ಅಕಟ, ಕಷ್ಟ ಇವೆರಡು ದ್ವಿರುಕ್ತಿಗಳು. ಈಗೀಗ ಹೇಗೆ? ಈಗ ಪ್ಲಸ್ ಈಗೀಗ ನೋಡಿ, ಈಗ ಪ್ಲಸ್ ಈಗೀಗ ಬರ್ತದೆ. ಅಂದರೆ ನಾವೇನು ಮಾಡ್ತೀವಿ, ಒಂದೊಂದು ಟೈಮಲ್ಲೇ ಈಗ ಅವನು ಓದುತ್ತಿದ್ದಾನೆ, ಚೆನ್ನಾಗಿ ಓದುತ್ತಿದ್ದಾನೆ, ಈಗ ಅನ್ನುವಕ್ಕಿಂತ ಈಗೀಗ ಇದು ಓದುವುದು ಉತ್ತಮ. ಆದ್ದರಿಂದ ಅದನ್ನು ನಾವು ಒಂದು ಸಂಧಿ ರೂಪದಲ್ಲಿ ಅಥವಾ ಒಂದು ಇದನ್ನು ಏನಪ್ಪ ಬಿಡಿಸಿ ಏನು ಬರ್ತೀವಲ್ಲ, ಇದಕ್ಕಿಂತ ಇದು ಒಂದೇ ಶಬ್ದದಲ್ಲಿ ನಾವು ಹೇಳುವುದುಂಟು, ಹೌದಾ? ಸೊ ಈಗ ಟೈಪ್ಸ್ಗಳನ್ನು ನೋಡೋಣ. ಈಗ ಮೊದಲನೇದಾಗಿ ಉತ್ಸಾಹದಲ್ಲಿ ಅಂದರೆ ಉತ್ಸಾಹ ಅಂದ್ರೇನು? ಒಂದು ಸಂತೋಷದಲ್ಲಿ. ಹೀಗೆ ಈಗ ನಾವು ಏನು ಬಳಸ್ತೀವಿ ಉತ್ಸಾಹದಲ್ಲಿ? ಹೌದು ನಾನು ಗೆದ್ದೆ ಅಂದರೆ ತನ್ನ ಗೆಲುವನ್ನು ಸಂಭ್ರಮಿಸುವುದಕ್ಕಾಗಿ ಉತ್ಸಾಹದಲ್ಲಿ ಏನು ಹೇಳ್ತಾನೆ? ಹೌದು, ಇದೊಂದು ಬೇರೆ, ಹೌದಾ? ಆಮೇಲೆ ನಿಲ್ಲು ನಾನು ಬರುತ್ತೇನೆ. ಈಗೋ ನಾನು ಬಂದೆ, ಈಗೋ ನಾನು ಬಂದೆ, ಇದೊಂದು ಥರ ಆಯಿತು. ಇದು ಉತ್ಸಾಹದಲ್ಲಿ. ಈಗ ಎಕ್ಸಾಮಲ್ಲಿ ಯಾವ ರೀತಿ ಕೇಳ್ತಾರೆ? ಈಗ ಫಾರ್ ಎಕ್ಸಾಂಪಲು ಈಗ ನಿಲ್ಲು ನಾನು ಬರುತ್ತೇನೆ, ಹೀಗೆ ಒಂದು ವಾಕ್ಯವನ್ನು ಕೊಡ್ತಾರೆ. ಇಲ್ಲಿ ಕೊಟ್ಟಂಥ ವಾಕ್ಯದ ಒಂದು ದ್ವಿರುಕ್ತಿಯು ಯಾವ ಒಂದು ಉದಾಹರಣೆಗೆ ಇದು ಸಂಬಂಧಪಟ್ಟಿದೆ ಅಂತ ಕೇಳ್ತಾರೆ. ಸೊ ಇಲ್ಲಿ ನಿಲ್ಲು ನಾನು ಬರುತ್ತೇನೆ, ಇದು ಉತ್ಸಾಹದಲ್ಲಿದೆಯೋ ಅಥವಾ ಆಧಿಕ್ಯದಲ್ಲಿದೆಯೋ ಅಥವಾ ವಿಪ್ಸಾದಲ್ಲಿದೆಯೋ ಅಥವಾ ದುಃಖದಲ್ಲಿದೆಯೋ, ಹೀಗೆ ಕೇಳ್ತಾರೆ. ಆ ಟೈಮಲ್ಲಿ ನೀವು ಏನು ಮಾಡಬೇಕು? ಉತ್ಸಾಹ, ಇದು ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ ಎರಡನೇದೇನು? ಆಧಿಕ್ಯ ಅಂದ್ರೇನು? ಹೆಚ್ಚು. ಓಕೆ, ಈಗ ಫಾರ್ ಎಕ್ಸಾಂಪಲು
ಈಗ ಒಂದು ನಿಮ್ಮ ಮರಗಿಡದಲ್ಲಿ ಕಾಯಿ ಬಿಟ್ಟಿದೆ ಅಂತ ಅಂದ್ಕೊಳ್ಳಿ. ಅವಾಗ ನಾವೇನಂತೀವಿ, ದೊಡ್ಡ ದೊಡ್ಡ ಕಾಯಿ ಬಿಟ್ಟಿದೆ, ಹೌದಾ. ಆಮೇಲೆ ಒಂದು ನಮ್ಮ ಸಭೆಗೆ ಹೆಚ್ಚು ಹೆಚ್ಚು ಜನ ಸೇರಬೇಕು ಅಂದರೆ ಒಂದು ಆಧಿಕ್ಯ ಅಥವಾ ಹೆಚ್ಚುವರಿ ಅಲ್ಲಿ ತೋರಿಸ್ಬಿಡ್ತದೆ. ಓಕೆ. ಆಮೇಲೆ ಪ್ರತಿಯೊಂದು ಎಂಬರ್ಥದಲ್ಲಿ ಅಂದರೆ ನಾವು ಇದಕ್ಕೆ ವಿಪ್ಸ ಅಂತೀವಿ, ವಿಪ್ಸ. ಸೊ ಕೆಲವೊಂದು ಸಲ ಈಗ ಪ್ರತಿಯೊಂದು ಅಂದರೆ ನಿಮಗೆ ತಿಳಿಯುತ್ತೆ, ಬಟ್ ವಿಪ್ಸ ಅಂದರೆ ಹೆಚ್ಚಾಗಿ ಜನರಿಗೆ ಗೊತ್ತಿರೋದಿಲ್ಲ. ವಿಪ್ಸ ಅಂದರೆ ಏನು? ಪ್ರತಿಯೊಂದು. ಅಥವಾ ಹೀಗೆ ಕೇಳ್ತಾರೆ, ವಿಪ್ಸಾಗೆ ಕೆಳಗಿನ ಒಂದು ಉದಾಹರಣೆ ಯಾವುದು ಅಂತ ಕೇಳ್ತಾರೆ ಕೆಳಗಿನವುಗಳಲ್ಲಿ. ಆವಾಗ ವಿಪ್ಸ ಅಂದರೆ ಪ್ರತಿಯೊಂದು. ಈಗ ನೋಡಿ, ಮನೆಗಳನ್ನು ತಿರುಗಿದನು ಅಥವಾ ಮನೆಗಳಿಗೆ ಹೋಗಿ ಏನಪ್ಪ ಓಟುಗಳನ್ನು ಕೇಳಿದರು, ಹೌದಾ. ಅಂದರೆ ಪ್ರತಿಯೊಂದು ಮನೆ ಅಥವಾ ಪ್ರತಿಯೊಂದು ಗಲ್ಲಿ ಪ್ರತಿಯೊಂದು ಊರಿಗೆ ಅಲ್ಲಿ ಪ್ರತಿಯೊಂದು ಎಂಬುದು ಅರ್ಥವನ್ನು ಕೊಡ್ತದೆ. ಆಮೇಲೆ ಕೇರಿಗಳಲ್ಲಿ ಅಲಿದನು, ಊರೂರು ತಿರುಗಿ ಬೇಸತ್ತನು. ಹೀಗೆ ಇವು ಈ ಪ್ರತಿಯೊಂದು ಅಥವಾ ವಿಪ್ಸಾಗೆ ಉದಾಹರಣೆ ಆಗ್ತವೆ. ಆಮೇಲೆ 4ನೇದು ಕೋಪದಲ್ಲಿ. ಈಗ ಕೋಪದಲ್ಲಿ ಏನು ಹೇಳ್ತಾರೆ? ಎಲೆಲಾ ಮೂರ್ಖ, ನಿಲ್ಲು ಬಂದೆ, ಹೌದಾ. ಅಥವಾ ಎಲೆಲೆ ನಿನ್ನನ್ನು ಕೊಲ್ಲದೆ ಬಿಡುವನೇ. ನೋಡಿ, ಕಳ್ಳ ನಿನ್ನನ್ನು ಸುಮ್ಮನೆ ಬಿಡುವೇನೆ. ಕಳ್ಳ ಅಂದರೆ ಈಗ ಕಳ್ಳ ಬಂದಂದ್ರೆ ನೀವು ಉತ್ಸಾಹದಲ್ಲಿ ಹೇಳ್ತೀರೋ ಅಥವಾ ಕೋಪದಲ್ಲಿ ಹೇಳ್ತೀರೋ? ಕೋಪದಿಂದನೇ ನೀವು ಹೇಳ್ತೀರಿ, ಹೌದಾ. ಆಮೇಲೆ ಸಂಭ್ರಮದಲ್ಲಿ ಅಂದರೆ ಈಗ ಫಾರ್ ಎಕ್ಸಾಂಪಲು ಉತ್ಸಾಹ, ಸಂಭ್ರಮ ಸ್ವಲ್ಪ ಡಿಫ್ರೆನ್ಸ್ ಅದು. ಓಕೆ. ಈಗ ಅಗೋ ಎಷ್ಟು ಚೆನ್ನಾಗಿದೆ, ನೋಡಿ ಅದು ಎಷ್ಟು ಚೆನ್ನಾಗಿದೆ ಅಂತ ಅಂತೀವಿ ನಾವು, ಹೌದಾ. ಅಗೋ ಎಷ್ಟು ಚೆನ್ನಾಗಿದೆ, ಅಗೋ ಆ ತಾಜ್ ಮಹಲ್ ಎಷ್ಟು ಚೆನ್ನಾಗಿದೆ. ಹೀಗೆ ನಮ್ಮ ಒಂದು ಸಂಭ್ರಮವನ್ನು ವ್ಯಕ್ತಪಡಿಸ್ತೀವಿ. ಅಥವಾ ಈಗ ಮನೆಗೆ ಅತಿಥಿಗಳು ಬಂದಿರ್ತಾರೆ, ಆ ಒಂದು ಟೈಮಲ್ಲೇ ಬನ್ನಿ ಕುಳಿತುಕೊಳ್ಳಿ, ಇದೊಂದು ರೀತಿ. ಅಥವಾ ನಿಮ್ಮ ಒಬ್ಬ ಗೆಳೆಯನಿಗೆ ಹತ್ತಿರ ಬಾ, ಹೀಗೆ 2 ಸಲ ಮೇಲೆ ಕೂಡಿರಿ, ಇದೊಂದು ಬೇರೆ, ಇದು ಸಂಭ್ರಮದಲ್ಲಿ ಅಲ್ಲ. ಆಮೇಲೆ ಆಶ್ಚರ್ಯದಲ್ಲಿ, ಈಗ ಯಾವುದೇ ಒಂದು ವಸ್ತು ಆಗಲಿ, ಯಾವುದೇ ಒಂದು ನಿಸರ್ಗವನ್ನು ಅಥವಾ ಒಂದು ವ್ಯಕ್ತಿಯನ್ನು, ಯಾವುದೇ ಒಂದು ವಸ್ತುವನ್ನು ತಿಳ್ಕೊಳ್ಳಿ, ಏನಂತ ಅಂತೀವಿ ನೋಡಿದ ಕೂಡಲೇ, ಅಬ್ಬಬ್ಬ ಎಂತಹ ರಮ್ಯ ನೋಟವಿದು, ಅಬ್ಬಬ್ಬ ಇದ್ದಾನೆ, ಹಬ್ಬ ಅಂತ ನಾವು ಬಿಡಿಸಿ ಬರ್ತೀವಿ. ಹಬ್ಬ ಅನ್ನೋದೇ ಅಬ್ಬಬ್ಬ ಅಂತೀವಿ. ಓಕೆ. ಅದೇ ರೀತಿ ಆಹಾ ಪ್ಲಸ್ ಆಹಾ, ನೋಡಿ, ಆಹಾ ಪ್ಲಸ್ ಆಹಾ ಈ ಥರ ಆಟ ಆಶ್ಚರ್ಯಕರ. ಓಕೆ. ಈ ರೀತಿ ಅಬ್ಬಬ್ಬ, ಆಹಾ ಇವು ಇಂಪಾರ್ಟೆಂಟ್. ಓಕೆ. ಆಮೇಲೆ ಆಕ್ಷೇಪಾರ್ಥ ಅಂದ್ರೇನು? ಒಂದು ಸ್ವಲ್ಪ ಆಕ್ಷೇಪ ಅಂದ್ರೇನು? ಈಗ ಅದನ್ನು ಬೇಡ ಅನ್ನೋದು. ಈಗ ಬೇಡ ಅವನಿಗೆ ಕೊಡಬೇಡ, ನಿಮ್ಮ ಆಕ್ಷೇಪವನ್ನು ವ್ಯಕ್ತಪಡಿಸುವುದು. ನಡೆ ದೊಡ್ಡವರ ರೀತಿ ಅವನಿಗೇಕೆ. ಓಕೆ. ಆಮೇಲೆ ಎಲೆಲ ನಿನ್ನಂಥವನು ಹಾಗೆ ನುಡಿಯಬಹುದೇ, ಇದೊಂದು ಬೇರೆ. ಸೊ ಈ ರೀತಿ ಜಸ್ಟ್ ಇವು ಏನು ಆಕ್ಷೇಪದಲ್ಲಿ ನೀವು ಹೇಗೆ ಇವೆಲ್ಲ ಓದೋದೇನು ಇಂಪಾರ್ಟೆಂಟ್ ಇಲ್ಲ ನಿಮಗೆ, ಜಸ್ಟ್ ನಿಮಗೆ ಕಾಮನ್ ಸೆನ್ಸ್ ಬೇಕು ಇದರಲ್ಲಿ. ಆಶ್ಚರ್ಯದಲ್ಲಿ ನಾವು ಹೇಗೆ ವ್ಯಕ್ತಪಡಿಸ್ತೀವಿ, ಕೋಪದಲ್ಲಿ, ಉತ್ಸಾಹದಲ್ಲಿ, ಆಕ್ಷೇಪದಲ್ಲಿ, ಹರ್ಷದಲ್ಲಿ, ಹೀಗೆ. ನೆಕ್ಸ್ಟ್ ಹರ್ಷದಲ್ಲಿ ನೋಡಿ, ಹರ್ಷದಲ್ಲಿ ಆಹಾ ಪ್ಲಸ್ ಆಹಾ, ನಾವೇ ಧನ್ಯರು, ಅಮ್ಮ ನಾನೇ ಈ ಚಿತ್ರ ಬರೆದವನು, ನಿಲ್ಲಿ ನಾನು ನೋಡಲು ಬರುತ್ತೇನೆ ಅಂದರೆ ಒಂದು ಸ್ವಲ್ಪ ಹರ್ಷದಲ್ಲಿ, ಖುಷಿಯಲ್ಲಿ. ಆಮೇಲೆ ಸಮ್ಮತಿ ಅಥವಾ ಒಪ್ಪಿಗೆ, ಈ ಒಂದು ಅರ್ಥದಲ್ಲಿ ಏನಂತೀವಿ? ಹೌದು ಯೋಗ್ಯನಿಗೆ ಸಂಭಾವನೆ
ದೊರಕಿದೆ. ಆಗಲೇ ಆಗಲೇ ನೀವು ಬರುವುದು ಸಂತೋಷಕರ. ಇರಲಿ ಇರಲಿ ಉತ್ತಮನಾದವನೇ ಇರಲಿ ಅಂದರೆ ಒಪ್ಪಿಗೆ. ಓಕೆ. ಆಮೇಲೆ ಅವಸರ. ಅವಸರ ಅನ್ನೋಕ್ಕಿಂತ ಇದು ತ್ವರೆ ಅನ್ನೋದು ನೀವು ನೆನಪಿಡಿ. ಏಕೆಂದರೆ ಮ್ಯಾಕ್ಸಿಮಮ್ ಹೆಚ್ಚು ತ್ವರೆ ಅನ್ನೋದು ಒಂದು ಎಕ್ಸಾಮಲ್ಲಿ ಕೇಳಿದ್ದಾರೆ. ಕೆಲವೊಂದು ಜನಕ್ಕೆ ಏನಾಗುತ್ತಾ, ತ್ವರೆ ಇದರ ಅರ್ಥನೇ ಗೊತ್ತಾಗೋದಿಲ್ಲ. ಅಥವಾ ವಿಪ್ಸ, ಈಗಾಗಲೇ ಹೇಳಿದ ಹಾಗೆ ವಿಪ್ಸ ಅಂದ್ರೇನು, ಪ್ರತಿಯೊಂದು. ಹೌದಾ? ಹೀಗೆ ಇವುಗಳ ಇವೇನದವಲ್ಲ ಈ ಶಬ್ದಗಳನ್ನು ನೆನಪಿಡಬೇಕು. ತ್ವರೆ ಅಂದ್ರೇನು, ಅವಸರ. ಓಡು ಓಡು, ಬೇಗ ಬೇಗ ಓಡು ಅಂದರೆ ಅವಸರ. ಇಲ್ಲಿ ದ್ವಿರುಕ್ತಿಯಲ್ಲಿ ಬರುವಂಥ ಕೆಲವು ವಿಶೇಷ ರೂಪಗಳನ್ನು ನೋಡೋಣ. ಈಗ ಬನ್ನಿ ಬನ್ನಿ, ನಿಲ್ಲಿ ನಿಲ್ಲಿ, ಹೌದು ಹೌದು, ಹಬ್ಬ ಹಬ್ಬ. ಓಕೆ. ಸೊ ಇವೆಲ್ಲ ನೋಡಿದ್ದೀರಿ. ಇವು ಒಂದೇ ಶಬ್ದ 2 ಸಲ ಬಂದದ್ದು ನೋಡಿದ್ದೀರಿ. ಬಟ್ ಕೆಲವೊಂದು ವಿಶೇಷ ರೂಪಗಳಿದ್ದಾವೆ ಇಲ್ಲಿ. ಈಗ ಮೊದಲು ಇದನ್ನು ನಾವೇನಂತ ಬರಿತೀವಿ, ಮೊದಲು ಇರೋದು ಮೊದಲು ಆಗುತ್ತಾ. ನೆಕ್ಸ್ಟ್ ಇದು ಮೊದಲು. ಆಮೇಲೆ ಕಡೆಗೆ ಇದು ಕಡೆಗೆ ಪ್ಲಸ್ ಕಡೆಗೆ, ನಡುವೆ ಪ್ಲಸ್ ನಡುವೆ, ನಡುವೆ ನಡುವೆ, ಬಯಲು ಪ್ಲಸ್ ಬಯಲು, ಬಯಲು, ತುದಿ ಪ್ಲಸ್ ತುದಿ, ತುದಿ. ಓಕೆ. ಆಮೇಲೆ ಕೊನೆಗೆ ಪ್ಲಸ್ ಕೊನೆಗೆ, ಮೆಲ್ಲನೆ ಪ್ಲಸ್ ಮೆಲ್ಲನೆ. ಓಕೆ. ಈಗ ಇಲ್ಲಿ ನೋಡಿ, ಮೊದಲು ಪ್ಲಸ್ ಮೊದಲು ಇದೆ ಎಂಬಲ್ಲಿ ಮೊದಲನೆಯ ಪದನೂ ಮೊದಲು ಇದೆ. ಓಕೆ. ಇಲ್ಲಿ ಮೊಟ್ಟ ಅಥವಾ ಮೊತ್ತ ಎಂದು ಬರ್ತದ. ಹೌದಾ? ಆಮೇಲೆ ಇದು ಕಡೆಗೆ ಪ್ಲಸ್ ಕಡೆಗೆ, ಕಡೆಗೆ, ಹೀಗೆ ಏನಾಗ್ತವೆ, ಅವು ರೂಪಾಂತರಗೊಳ್ತವ. ಓಕೆನಾ? ಈ ರೀತಿ ದ್ವಿರುಕ್ತಿಯಲ್ಲಿ ಬರುವುದು ಉಂಟು. ನಿಮಗೆ ಅನುಕರಣ ಅವ್ಯಯ ನೀವು ಕೇಳಿರ್ಬೋದು. ಅನುಕರಣ ಅವ್ಯಯ ಇದು ಇದಕ್ಕೆ ಸ್ವಲ್ಪ ಏನಾಗುತ್ತೆ, ಕನ್ಫ್ಯೂಸ್ ಆಗುತ್ತೆ ಕೆಲವೊಂದು ಜನಕ್ಕೆ. ಈಗ ಬಯಲು, ತುದಿ, ಮೆಲ್ಲನೆ ಅಂದರೆ ಇವುಗಳಿಗೆ ಅರ್ಥವಿದೆ. ಮೆಲ್ಲನೆ ಅಂದ್ರೇನು, ಸಾವಕಾಶ. ಹೌದಾ? ಸೊ ಇದು ದ್ವಿರುಕ್ತಿಗೆ ಅರ್ಥ ಉಂಟು. ಬಟ್ ಅನುಕರಣ ಅವ್ಯಯದಲ್ಲಿ ಈಗ ಫಾರ್ ಎಕ್ಸಾಂಪಲು ಸರಸರ ಅಂದರೆ ಈ ಥರ ವಿಶಿಷ್ಟ ಧ್ವನಿಯುಳ್ಳ ಶಬ್ದಗಳನ್ನು ನಾವೇನಂತೀವಿ, ಅನುಕರಣ ಅವ್ಯಯಗಳು. ಸರಸರ, ಜುಳು, ಪಟ, ರಪ, ಅವುಗಳದೇ ಆದಂಥ ಒಂದು ಅರ್ಥ ಇಲ್ಲ. ಆದರೆ ಅವುಗಳನ್ನು ನಾವು ವಿಶೇಷ ಧ್ವನಿಗಳಿಗಾಗಿ ಉಪಯೋಗ ಮಾಡ್ತೀವಿ. ಹೌದಾ? ಇವುಗಳಿಗೆ ಅರ್ಥ ಇಲ್ಲ. ಓಕೆ. ಬಟ್ ವಿಶೇಷ ಒಂದು ಧ್ವನಿಯನ್ನು ಹೊಂದಿದ್ದಾವೆ. ಹೌದಾ? ಸೊ ಇದಿಷ್ಟು ದ್ವಿರುಕ್ತಿ. ಅನುಕರಣವೇನು ಸಿಂಪಲ್ ಅದ. ಅನುಕರಣವೇ ಅಂದ್ರೇನು, ಈ ಥರ ವಿಶಿಷ್ಟ ಧ್ವನಿಯುಳ್ಳ ಸರಸರ, ಫಳ ಈ ರೀತಿ. ಈಗ ನೋಡಿ, ಸರ ಅಂದ್ರೇನು, ಸರಸರ ಅಂದ್ರೇನು, ಅದು ನಾವು ಧ್ವನಿ ಮೂಲಕ ಹೇಳ್ಬೋದು, ಆದರೆ ಶಬ್ದದ ಮೂಲಕ ಅಲ್ಲ. ಹೌದಾ? ಸೊ ಇದಿಷ್ಟು ದ್ವಿರುಕ್ತಿ ಬಗ್ಗೆ ಆಗುತ್ತಾ. ಸೊ ಮುಂದಿನ ಒಂದು ಸಂಚಿಕೆಯಲ್ಲಿ ಇನ್ನಷ್ಟು ಈ ಒಂದು ಕನ್ನಡ ವ್ಯಾಕರಣದ ಬಗ್ಗೆ ತಿಳಿದುಕೊಳ್ಳೋಣ. ಅಲ್ಲಿಯವರೆಗೆ ನಮಸ್ಕಾರ.